ಸತತ 2 ಗಂಟೆಗಳ ಕಾಲ ನಡೆದಂತಹ ಮೀಟಿಂಗ್ ಮುಗಿದಿದೆ. ಮಾಲೀಕರ ಜೊತೆಗಿನ ಸಿಎಂ ಸಭೆ ಮುಕ್ತಾಯ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. 2 ಗಂಟೆ ನಡೆಯಿತು ಸಿಎಂ ಸಿದ್ದರಾಮಯ್ಯ ಅವರ ಸಭೆ. ಮಾಲೀಕರ ಜೊತೆ ಸುದೀರ್ಘ ಚರ್ಚೆಯನ್ನ ಮುಖ್ಯಮಂತ್ರಿಗಳು ನಡೆಸಿದ್ದಾರೆ. ರೈತರ ಜೊತೆ ಸಭೆ ಬಳಿಕ ಮತ್ತೆ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಈಗ ಯಾಕಂತಂದ್ರೆ ರೈತರ ಜೊತೆ ಕೂಡ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ಆದ್ಮೇಲೆ ಮತ್ತೆ ಹೇಗೇನು ಮಾತಾಡ್ತಾರೆ. ಸದ್ಯಕ್ಕೀಗ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗಿನ ಸಿಎಂ ಸಭೆ 2 ಗಂಟೆ ಕಾಲ ನಡೆಯಿತು. ಆ ಒಂದು ಮೀಟಿಂಗ್ ಈಗ ಮುಗಿದಿದೆ. ಮಾಲೀಕರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರೈತರ ಜೊತೆ ಸಭೆ ಇದೆ. ಆ ಸಭೆ ಬಳಿಕ ಮತ್ತೆ ಮಾತುಕತೆ ಆಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಿಮ್ಮ ಜೊತೆಗೆ ಈಗ ಯಾಕಂದ್ರೆ ರೈತ ಮುಖಂಡರಿಗೂ ಕೂಡ ಸಭೆ ಕರೆದಿದ್ದಾರಲ್ಲ, ಅವ್ರ ಜೊತೆಗೆ ಮಾತುಕತೆ ಆಗಬೇಕು. ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಏನೆಲ್ಲ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ, ಮತ್ತೊಂದು ಕಡೆ ಇದನ್ನ ರೈತರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸ ಕೂಡ ಆಗತ್ತೆ. ಅತ್ತ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಪ್ರತಿಭಟನಾ ನಿರತ ಕಬ್ಬು ಬೆಳೆಗಾರರಿಗೆ ಲಾಠಿ ಏಟು ಬಿದ್ದಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ಪ್ರತಿಭಟನಾಕಾರರು. ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ, ರೈತರನ್ನ ಚದುರಿಸೋದಕ್ಕೆ ಪೊಲೀಸರಿಂದ ಲಾಠಿ ಪ್ರಹಾರ ಮಾಡಲಾಗಿದೆ. ಈ ವೇಳೆ ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿದೆ. ರಾಜೇಶ್ ಹೋಗಾರ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜೇಶ್, ಇಷ್ಟು ದಿವಸ ಶಾಂತ ರೀತಿಯಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಈಗ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಕಲ್ತೂರಾಟ ನಡೆದಿದೆ, ವಾಹನಗಳ ಗಾಜುಗಳನ್ನ ಪುಡಿ ಪುಡಿಗೊಳಿಸಿದ್ದಾರೆ. ಸದ್ಯ ಅಲ್ಲಿ ಪರಿಸ್ಥಿತಿ ಹೇಗಿದೆ?
ಎಸ್ ಪ್ರಭುದೇವ್ ಅಂತಂದ್ರೆ ಸದ್ಯ ಪರಿಸ್ಥಿತಿ ಉದ್ವಿಗ್ನ ಅಂತ ಹೇಳ್ಬೋದು. ಸಿಕ್ಕ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ನಡೀತಾ ಇತ್ತು. ಅವರನ್ನ ಏನು ಸೈಡ್ ಸರ್ವಿಸ್ ರೋಡ್ಗೆ ತಂದು ನಿಲ್ಸಂತ ಪೊಲೀಸರು ನಂತರ ಏನ್ರು ಏಕಾಏಕಿ ಮತ್ತೆ ಹೈವೇ ಮೇಲೆ ಬರ್ತಾರೆ. ಬಂದು 1.5 ಗಂಟೆಗಳ ಕಾಲ ಹೈವೇ ಮಧ್ಯದಲ್ಲೇ ಕುಳಿತುಕೊಂಡು ಪ್ರತಿಭಟನೆ ನಡೆಸ್ತಾರೆ. ಆದ್ರೆ ಏಕಾಏಕಿ SP ಕಡೆಯಿಂದ ಕಾಲ್ ಬರುತ್ತೆ. ಯಾಕಂದ್ರೆ ತೊಂದರೆ ಆಗ್ತಾ ಇದೆ, 1.5 ಗಂಟೆಯಿಂದ ವಾಹನ ನಿಲ್ಸಿದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಹಿನ್ನೆಲೆಯಲ್ಲಿ ಅವರನ್ನ ಯಾರು ಸಿಗ್ತಾರೋ ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋ ಅನ್ನೋ ಒಂದು ಸೂಚನೆ ಬಂದಲ್ಲಿ ಏಕಾಏಕಿ ಸಿಕ್ಕವ್ರನ್ನ ವಶಕ್ಕೆ ಪಡ್ಕೊಂತ ಸಂದರ್ಭದಲ್ಲಿ ಏನು ಸರ್ವಿಸ್ ನೋಡಿದ ಏನು ರೈತರು ಏಕಾಏಕಿ ಕಲ್ಲು ತೂರಾಟ ಮಾಡ್ತಾರೆ. ಆಮೇಲೆ ಪೊಲೀಸರನ್ನು ಕೂಡ ಬೆನ್ನತ್ತಿ ಹೋಗುವಂತ ಕೆಲಸ ಕೂಡ ನಡೀತಾ ಇದೆ. ಅವ್ರನ್ನ 1.5 ಕಿಲೋಮೀಟರ್ಗೂ ಅಟ್ಟಿಸ್ಕೊಂಡು ಪೊಲೀಸರು ಹೋಗಿದ್ದಾರೆ. ಸದ್ಯ ಎಲ್ಲಾ ಪೊಲೀಸರು ಈ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಅಂತ ಹೇಳ್ಬೋದು. ಪೊಲೀಸರು ವಾಹನ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿದ್ದಾರೆ, ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಸಾಕಷ್ಟು ಪರಿಸ್ಥಿತಿ ಉದ್ವಿಗ್ನ ಆಗಿದೆ ಅಂತ ಹೇಳ್ಬೋದು. ಟೋಲ್ ನಲ್ಲಿ ಇರುವಂತಹ ಸಿಬ್ಬಂದಿಗಳು ಕೂಡ ಬಿಡ್ತಾ ಇಲ್ಲ. ಅವ್ರನ್ನು ಕೂಡ ಮನೆಗೆ ಹೋಗಿ ಇಲ್ಲ ಅಂತಂದ್ರೆ ನಿಮ್ಮ ಮೇಲೂ ಕೂಡ ಕಲ್ಲು ಬೀಳುವಂತ ಪರಿಸ್ಥಿತಿ ಇರುತ್ತೆ. ಹಿಂಗಾಗಿ ಅವ್ರಿಗೂ ಕೂಡ ರೈತ ಹೋರಾಟಗಾರರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಸದ್ಯ ಏನು ಪ್ರೈವೇಟ್ ವೆಹಿಕಲ್ಗಳು ಇದಾವೆ, ಬಸ್ಗಳು ಇದಾವೆ, ಕಾರ್ಗಳು ಇದಾವೆ, ಅವ್ರ ಮೇಲೂ ಕೂಡ ಕಲ್ಲು ತೂರಾಟ ಮಾಡ್ತಕ್ಕಂಥದ್ದು. ಸದ್ಯ ಈಗ ಪರಿಸ್ಥಿತಿ ಸಾಕಷ್ಟು ಏನು ಪೊಲೀಸರ ಕೈ ಮೀರಿ ಹೋಗಿದೆ ಅಂತಾನೆ ಹೇಳ್ಬೋದು. ಪ್ರಭುದೇವ್. ಓಕೆ, ಥ್ಯಾಂಕ್ ಯು ರಾಜೇಶ್, ನೀವೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ದೀವಿ, ಇವತ್ತು ರೈತರು ಮಾಡ್ತಾ ಇರುವಂತಹ ಹೋರಾಟ ಏನಿದೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಮೀಟಿಂಗ್ ನಡೀತಾ ಇದೆ. ಮತ್ತೊಂದು ಕಡೆ ರೋಡಲ್ಲಿ ನೀವು ಗಮನಿಸ್ಬೋದು ನೋಡಿ, ಗಾಜಿನ ಪುಡಿಗಳೆಲ್ಲ ಬಿದ್ದಿದೆ. ಅಲ್ಲಿ ಸಿಕ್ಕಂಥ ವಾಹನಗಳ ಗಾಜುಗಳಿಗೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಈಗ ಭದ್ರತೆಗೆ ಅಂತೇಳಿ ಏನು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ, ಅವರು ಕೂಡ ಅಲ್ಲಿ ಕಲ್ಲು ತೂರಾಟ ನಡೆಸಿದಂತಹ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಮಂದಿಯನ್ನು ವಶಕ್ಕೆ ಪಡೆದು ಬಸ್ ಹತ್ಸುವಂಥ ಕೆಲಸ ಕೂಡ ನಡೀತಾ ಇದೆ. ಆಮೇಲೆ ಇವೆಲ್ಲ ಗಮನಿಸ್ಬೋದು ನೋಡಿ, ಒಂದು ಲಾರಿ ನಿಂತಿದೆ, ಅದರ ಮುಂದೆಗಡೆ ಆಲ್ರೆಡಿ ಈಗ ಹೆಚ್ಚು ಕಡಿಮೆ 1-1.5 ಗಂಟೆಯಿಂದಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ರೈತರು. ಬಟ್ ತೊಂದರೆ ಕೂಡ ಆಗಿದೆ. 1.5 ಗಂಟೆಗಳಿಂದಲೂ ಕೂಡ ವಾಹನಗಳು ನಿಂತಲ್ಲೇ ನಿಂತಿದೆ. 3 ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಲ್ಲು ತೂರಾಟ ನಡೆಸ್ತಾ ಇರೋದು, ಮತ್ತೊಂದು ಕಡೆ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡಿತಾ ಇರುವಂಥ ಸಂದರ್ಭ. ಅಟ್ ದ ಸೇಮ್ ಟೈಮ್ ವಾಹನಗಳು ಹೇಗೆ ಸರತಿ ಸಾಲಿನಲ್ಲಿ ನಿಂತಲ್ಲೇ ನಿಂತಿದೆ ಅಂತೇಳಿ ಹೆಚ್ಚು ಕಡಿಮೆ 1-1.5 ಗಂಟೆಗಳಿಂದಲೂ ಕೂಡ ಇದೇ ಥರದ ಪರಿಸ್ಥಿತಿ. ಅಂದರೆ ಇಷ್ಟು ದಿವಸ ಶಾಂತ ರೀತಿಯಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಈಗ ಒಂದಷ್ಟು ಕಾವು ಪಡ್ಕೊಳ್ತಾ ಇದೆ, ಉಗ್ರ ಸ್ವರೂಪಕ್ಕೆ ತಿರುಗ್ತಾ ಇದೆ, ಉದ್ವಿಗ್ನ ವಾತಾವರಣ ಉಂಟಾಗಿದೆ. ಮತ್ತೊಂದು ಕಡೆ ಆ ಒಂದು ಪ್ರತಿಭಟನಾಕಾರರನ್ನು ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ. ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ಪ್ರತಿಭಟನಾಕಾರರು. ಆಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ದಂತಹ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅದರ ಜೊತೆಗೆ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಅಂದರೆ ಪೊಲೀಸರ ಕೈಮೀರಿ ಹೋಗಿದೆ ಪರಿಸ್ಥಿತಿಯಲ್ಲಿ.